ಚಿಟ್ಟೆಗಳ ರೋಮಾಂಚಕ ರೆಕ್ಕೆಗಳು ಸಾಮಾನ್ಯವಾಗಿ ಸೌಂದರ್ಯ ಮತ್ತು ಅದ್ಭುತದ ವಿಷಯವಾಗಿರುತ್ತದೆ. ಆದರೆ ಆ ಆಕರ್ಷಕ ಜೀವಿಗಳು ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನವುಗಳಾಗಿವೆ. ಚಿಟ್ಟೆಗಳ ಬಗ್ಗೆ ನಿಮಗೆ ಅಚ್ಚರಿ ಮೂಡಿಸುವ ಕೆಲವು ಫ್ಯಾಕ್ಟ್ಸ್ಗಳು. ಚಿಟ್ಟೆಗಳು ಪ್ರಭಾವಶಾಲಿ ರುಚಿ ಪ್ರಜ್ಞೆಯನ್ನು ಹೊಂದಿವೆ. ಅವು ತಮ್ಮ ಪಾದಗಳಿಂದ ರುಚಿ ನೋಡುತ್ತವೆ. ಒಂದು ಸಸ್ಯವು ಮೊಟ್ಟೆಗಳನ್ನು ಇಡಲು ಸೂಕ್ತವಾಗಿದೆಯೇ ಎಂದು ಅದರ ಮೇಲೆ ಕುಳಿತು ನಿರ್ಧರಿಸುತ್ತದೆ. ತಮ್ಮ ಮೊಟ್ಟೆಗಳನ್ನು ಇಡಲು ಮತ್ತು ಮರಿಹುಳುಗಳು ತಿನ್ನಲು ಕೆಲವು ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಆ ಸಸ್ಯಗಳು ಆ ಚಿಟ್ಟೆಗಳಿಗೆ ಆತಿಥೇಯ ಸಸ್ಯಗಳಾಗಿರುತ್ತವೆ. ಕೆಂಪು ರಕ್ತ ಹೊಂದಿರುವ ಮನುಷ್ಯರಿಗಿಂತ ಭಿನ್ನವಾಗಿ ಚಿಟ್ಟೆಗಳು ಬಣ್ಣರಹಿತ ರಕ್ತವನ್ನು ಹೊಂದಿರುತ್ತವೆ. ಹಿಮೋಲಿಂಪ್ ಎಂದು ಕರೆಯಲ್ಪಡುವ ಅವುಗಳ ರಕ್ತವು ಸಸ್ತನಿಗಳಂತೆ ಆಮ್ಲಜನಕ ಸಾಗಣೆಯಲ್ಲಿ ಪಾತ್ರ ವಹಿಸದೆ, ಅದರ ಬದಲಿಗೆ ಅದು ಅವುಗಳ ತನ್ನ ದೇಹದಾದ್ಯಂತ ಪೋಷಕಾಂಶಗಳನ್ನು ಪರಿಚಲನೆ ಮಾಡಲು ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಚಿಟ್ಟೆಗಳ ರೆಕ್ಕೆಗಳು ಕೇವಲ ಪ್ರದರ್ಶನಕ್ಕಾಗಿ ಮಾತ್ರ ಅಲ್ಲ, ಅವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಚಿಟ್ಟೆಯು ತನ್ನ ದೇಹದ ಉಷ್ಣತೆಯನ್ನು ಕೆಲವು ಮಿತಿಗಳಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಚಿಟ್ಟೆಗಳು ಬಹಿರ್ದೆಸೆ ಜೀವಿಗಳಾಗಿರುವುದರಿಂದ ಅವು ತಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಲು ಸೂರ್ಯನ ಬೆಳಕಿನಲ್ಲಿ ಮೈಯೊಡ್ಡಿ ಮಲಗುತ್ತವೆ. ಅವು ತಮ್ಮ ತಾಪಮಾನವನ್ನು ನಿಯಂತ್ರಿಸಲು ಬಾಹ್ಯ-ಶಾಖದ ಮೂಲಗಳನ್ನು ಅವಲಂಬಿಸಿವೆ. ಚಿಟ್ಟೆಗಳು ತಮ್ಮ ರೆಕ್ಕೆಗಳ ಮಾದರಿಗಳಿಂದ ಪರಭಕ್ಷಕಗಳನ್ನು ಮೋಸಗೊಳಿಸಬಹುದು. ಕೆಲವು ಚಿಟ್ಟೆಗಳು ಕಣ್ಣುಗುಡ್ಡೆಗಳನ್ನು ಪ್ರದರ್ಶಿಸುವ ರೆಕ್ಕೆಗಳನ್ನು ಹೊಂದಿರುತ್ತವೆ. ಅವು ಪರಭಕ್ಷಕಗಳನ್ನು ಹೆಚ್ಚು ದೊಡ್ಡ ಜೀವಿಯ ಕಣ್ಣುಗಳನ್ನು ನೋಡುತ್ತಿವೆ ಎಂದು ಭಾವಿಸುವಂತೆ ಮೋಸಗೊಳಿಸಲು ಮತ್ತು ದಾಳಿಗಳನ್ನು ತಡೆಯಲು ಕಾಂಪೌಂಡ್ ಐಸ್ಗಳಾಗಿವೆ. ಕೆಲವು ಚಿಟ್ಟೆ ಪ್ರಭೇದಗಳು ತಮ್ಮ ಅದ್ಭುತ ವಲಸೆ ಪ್ರಯಾಣಕ್ಕೆ ಹೆಸರುವಾಸಿಯಾಗಿವೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಮೊನಾರ್ಕ್ ಬಟರ್ಫ್ಲೈ. ಇದು ಶೀತ ತಿಂಗಳುಗಳಲ್ಲಿ ಉತ್ತರ ಅಮೆರಿಕದಿಂದ ಮಧ್ಯ ಮೆಕ್ಸಿಕೋವರೆಗೆ 3000 ಕಿಲೋಮೀಟರ್ಗಳಷ್ಟು ವಲಸೆ ಹೋಗುತ್ತವೆ. ಚಿಟ್ಟೆಗಳು ಸೂಕ್ಷ್ಮವಾಗಿ ಕಾಣುತ್ತಿದ್ದರೂ ಅವು ಗಮನಾರ್ಹವಾದ ಸಹಿಷ್ಣುತೆಯನ್ನು ಹೊಂದಿವೆ. ಅಂದರೆ ಇವುಗಳಿಗೆ ಮೂಗು ಇಲ್ಲ. ಇವುಗಳ ಗಮನವನ್ನು ಸುಮಾರು 2 ಕಿಲೋಮೀಟರ್ ದೂರದಿಂದ ಪತ್ತೆಹಚ್ಚುತ್ತವೆ. ಅವು ಮಕರಂದದಿಂದ ಪಡೆದ ಶಕ್ತಿಯನ್ನು ಅವಲಂಬಿಸಿದೆ. ಇವುಗಳಿಂದ ಮಕರಂದವನ್ನು ಹೀರಲು ಬಿಚ್ಚಿಕೊಳ್ಳುವ ಕೊಳವೆಯಂತಹ ನಾಳಿಗೆಯನ್ನು ಪ್ರೊಬೋಸಿಸ್ ಅನ್ನು ಬಳಸಿಕೊಂಡು ಅವುಗಳನ್ನು ಸೇವಿಸುತ್ತವೆ. ಅವುಗಳನ್ನು ಆತ್ಮದ ಚಿಹ್ನೆಯಂತೆ ಅನೇಕ ಸಂಸ್ಕೃತಿಗಳಲ್ಲಿ ಪುನರ್ಜನ್ಮ ಜೀವಿ ಎಂದು ನಂಬುತ್ತಾರೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬಟರ್ಫ್ಲೈ ಫ್ಯಾಕ್ಟ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಬಟರ್ಫ್ಲೈ ಅಂತ ಸೆಂಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.